ಹಲೋ ಫ್ರೆಂಡ್ಸ್, ಆದಿತ್ಯ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಏನಂತಂದರೆ ಅರ್ಥಶಾಸ್ತ್ರದ ಇತಿಹಾಸ ಮತ್ತು ಕೆಲವು ಮೂಲ ತತ್ವಗಳು, ಕೆಲವೊಂದು ವ್ಯಾಖ್ಯಾನಗಳ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡೋಣ. ಮೊದಲಿಗೆ ಅದರ ಇತಿಹಾಸದ ಕುರಿತು ಸ್ವಲ್ಪ ಇಲ್ಲಿ ಕಣ್ಣು ಹಾಯಿಸೋಣ. ಏನಂತಂದರೆ ಅರ್ಥಶಾಸ್ತ್ರ ಅಂದರೆ ಇದನ್ನು ನಾವು ಇಂಗ್ಲೀಷಲ್ಲಿ ಎಕನಾಮಿಕ್ಸ್ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ನಾವು ಇದನ್ನು ಏನಂತ ಕರಿತೀವಿ? ಎಕನಾಮಿಕ್ಸ್. ಓಕೆ, ಈ ಪದವನ್ನು ನಾವು ವಿಭಾಜನೆ ಮಾಡಿದರೆ ಎರಡು ಗ್ರೀಕ್ ಪದಗಳು ಓಕೋಸ್ ಹಾಗೂ ನೋವೋಸ್. ಇವೆರಡು ಗ್ರೀಕ್ ಪದಗಳನ್ನು ನಾವು ಕೂಡಿಸಿ ಎಕನಾಮಿಕ್ಸ್ ಅನ್ನೋ ಒಂದು ಇಂಗ್ಲಿಷ್ ಪದ ಬಂದಿದೆ. ಓಕೋಸ್ನ ಅರ್ಥ ಏನು? ಓಕೋಸ್ ಅಂದರೆ ಗ್ರಹ ಅಥವಾ ಮನೆ, ನೋವೋಸ್ ಅಂದರೆ ನಿರ್ವಹಣೆ ಅಂದರೆ ಮ್ಯಾನೇಜ್ಮೆಂಟ್. ಎಕನಾಮಿಕ್ಸ್ನ ಮೂಲ ಅರ್ಥ ಏನಂತ ಬರುತ್ತೆ ಅಂದರೆ ಮನೆಯ ನಿರ್ವಹಣೆ, ಒಂದು ಗ್ರಹ ಒಂದು ನಿರ್ವಹಣೆ ಹೇಗೆ ಮಾಡೋದು, ದಿನನಿತ್ಯ ಎಷ್ಟು ಹಣಕಾಸು ವ್ಯಯಿಸಿ ಎಷ್ಟು ಹಣಕಾಸು ಎಲ್ಲಿ ಖರ್ಚು ಮಾಡಬೇಕು ಅನ್ನೋದು ಏನು ನಿರ್ವಹಣೆ ಇರುತ್ತಲ್ಲ, ಆ ಮನೆಯ ನಿರ್ವಹಣೆಗೆ ನಾವು ಇವತ್ತು ಎಕನಾಮಿಕ್ಸ್ ಅಂತ ಕರಿತೀವಿ. ಆದರೆ ಇವತ್ತು ಎಕನಾಮಿಕ್ಸ್ ಅಂದರೆ ಬರೀ ಮನೆಯ ನಿರ್ವಹಣೆಗೆ ಮಾತ್ರ ಸೀಮಿತವಾಗಿದೆಯಾ? ಇಲ್ಲ. ಎಕನಾಮಿಕ್ಸ್ ಇವತ್ತು ಬೇರೆ ಬೇರೆ ಇಲಾಖೆಗಳು, ಬೇರೆ ಬೇರೆ ಏರಿಯಾಗಳಲ್ಲಿ ಕೂಡ ಹರಡಿಕೊಂಡಿದೆ. ಅದರ ವ್ಯಾಪ್ತಿ ಇವತ್ತು ದೊಡ್ಡದಾಗಿದೆ. ನಾವು ಇತಿಹಾಸದ ಮೊದಲ ಬಾರಿಗೆ ಅರ್ಥಶಾಸ್ತ್ರವನ್ನು ಯಾರು ಬರೆದರು, ಅದರ ವ್ಯಾಖ್ಯಾನವನ್ನು ಅದರ ಬಗ್ಗೆ ಯಾರು ಬೆಳಕು ಚೆಲ್ಲಿದ್ರು ಅಂತ ನೋಡಿದರೆ, ನಾವು ಭಾರತೀಯ ಸಮಾಜದಲ್ಲಿ ನೋಡೋದಾದರೆ ಚಾಣಕ್ಯರವರು ತಮ್ಮ ಕೌಟಿಲ್ಯ ಶಾಸ್ತ್ರದ ಕೃತಿಯಲ್ಲಿ ಅರ್ಥಶಾಸ್ತ್ರದ ಬಗ್ಗೆ ಚರ್ಚೆ ಮಾಡ್ತಾರೆ. ಅದೇ ರೀತಿ ಗ್ರೀಕ್ನ ಜಿನೋಫೋನ್, ಪಾಶ್ಚಿಮಾತ್ಯ ಸಮಾಜದಲ್ಲಿ ನೋಡೋದಾದರೆ ಈ ಗ್ರೀಸ್ ದೇಶದ ಒಬ್ಬರು ಜಿನೋಫೋನ್ ಅಂತ ವ್ಯಕ್ತಿ ಇರ್ತಾರೆ. ಅವರು ಇತಿಹಾಸದಲ್ಲಿ ಮೊದಲ ಬಾರಿಗೆ ಅರ್ಥಶಾಸ್ತ್ರದ ಕುರಿತು ಚರ್ಚೆ ಮಾಡ್ತಾರೆ. ಇವರಿಬ್ಬರು ಕೂಡ ಇಲ್ಲಿ ಒಂದು ಸಮಂಜಸ ವಿಷಯ ಏನಂತಂದರೆ, ಇವರಿಬ್ಬರು ಕೂಡ 4ನೇ ಕ್ರಿಸ್ತಪೂರ್ವ ಶತಮಾನದಲ್ಲಿ ಅರ್ಥಶಾಸ್ತ್ರದ ಕುರಿತು ಮೊದಲಾಗಿ ಬರೆದವರು ಅಂತ ಹೇಳಿ ಇಲ್ಲಿ ನೋಡ್ಬೋದು. ಚಾಣಕ್ಯರವರು ಕೆಲವೊಂದು ವ್ಯಾಖ್ಯಾನಗಳನ್ನು ಕೊಡ್ತಾರೆ, ಕೆಲವೊಂದು ವ್ಯವಸ್ಥೆಗಳನ್ನು ಹೇಗೆ ನಡೆಸಬೇಕು ಅಂತ ಹೇಳಿ ತಮ್ಮ ಕೌಟಿಲ್ಯ ಶಾಸ್ತ್ರ ಗ್ರಂಥದಲ್ಲಿ ಹೇಳ್ಕೊಳ್ತಾರೆ. ಅದೇ ರೀತಿ ಗ್ರೀಸ್ ಅರ್ಥಶಾಸ್ತ್ರಜ್ಞರಾದ ಜಿನೋಫೋನ್ ಅವರು ತಮ್ಮ ಕೃತಿಯಲ್ಲಿ ಕೆಲವೊಂದು ಹೇಗೆ ನಿರ್ವಹಣೆ ಮಾಡಬೇಕಂತ ವಿಷಯಗಳನ್ನ ಚರ್ಚೆ ಮಾಡ್ತಾರೆ. ಚಾಣಕ್ಯರವರು ಏನು ಮಾಡ್ತಾರೆ ಅಂತಂದರೆ, ರಾಜ್ಯ ಅರ್ಥವ್ಯವಸ್ಥೆ, ಕೃಷಿ ವ್ಯವಸ್ಥೆ ಕುರಿತು, ಹಣದುಬ್ಬರ ಹಿಡಿತ, ಆಮೇಲೆ ವಿವಿಧ ಇಲಾಖೆಗಳ ವಿತ್ತೀಯ ವ್ಯವಸ್ಥೆ ಹಾಗೂ ಆಧುನಿಕ ನೀತಿಗಳನ್ನು ಕೂಡ ಕೌಟಿಲ್ಯ ಶಾಸ್ತ್ರದಲ್ಲಿ ಅವರು ಚರ್ಚೆ ಮಾಡಿರ್ತಾರೆ. ರಾಜ್ಯದ ಅರ್ಥವ್ಯವಸ್ಥೆ ಅಂತಂದರೆ ಒಂದು ರಾಜ್ಯಕ್ಕೆ ಎಷ್ಟು ಹಣವನ್ನು ನಾವು ವ್ಯಯ ಮಾಡಬೇಕು, ಆಮೇಲೆ ಆ ಕೊಟ್ಟ ಹಣದಿಂದ ನಾವು ಮರಳಿ ಆದಾಯವಾಗಿ ಹೇಗೆ ಪಡಿಬೇಕು ಅನ್ನೋ ಕೆಲವೊಂದು ವಿಷಯಗಳ ಬಗ್ಗೆ ಅವರು ರಾಜ್ಯದ ಅರ್ಥವ್ಯವಸ್ಥೆಯಲ್ಲಿ ಚರ್ಚೆ ಮಾಡ್ತಾರೆ. ಅದೇ ರೀತಿ ಕೃಷಿ ಅರ್ಥವ್ಯವಸ್ಥೆಗೆ ಅದಕ್ಕೆ ಎಷ್ಟು ಖರ್ಚು ಮಾಡಬೇಕು, ಆ ಖರ್ಚು ಮಾಡಿದಕ್ಕೆ ಎಷ್ಟು ಫಸಲು ಬರ್ತದೆ, ಆ ಫಸಲದಿಂದ ನಾವು ಹೇಗೆ ಮತ್ತೆ ಅದನ್ನು ಹಣವಾಗಿ ಮಾರ್ಪಾಡು ಮಾಡಬೇಕು ಅಂತ ಹೇಳಿ ಕೆಲವು ಇಂಥ ವಿಷಯಗಳನ್ನು ಅವರು ಚರ್ಚೆ ಮಾಡ್ತಾರೆ. ಇವತ್ತು ನಾವು ಹಣದುಬ್ಬರ ಅಥವಾ ಬೆಲೆ ಏರಿಕೆ, ಇಂಗ್ಲೀಷ್ನಲ್ಲಿ ಅದನ್ನು ನಾವು ಇನ್ಫ್ಲೇಷನ್ ಅಂತ ಏನು ಕರಿತೀವಿ. ಇನ್ಫ್ಲೇಷನ್ ಅಂತ ಒಂದು ಮುಖ್ಯವಾದ ವಿಷಯವನ್ನು ಕೂಡ ಚಾಣಕ್ಯರವರು ತಮ್ಮ ಕೌಟಿಲ್ಯ ಶಾಸ್ತ್ರ ಕೃತಿಯಲ್ಲಿ ಚರ್ಚೆ ಮಾಡಿರ್ತಾರೆ. ಅದೇ ರೀತಿ ವಿವಿಧ ಇಲಾಖೆಗಳಿಗೆ ವಿತ್ತೀಯ ವ್ಯವಸ್ಥೆ, ಅದಕ್ಕೆ ಹಣಕಾಸನ್ನು ಎಷ್ಟು ನೀಡಬೇಕು, ಆಮೇಲೆ ಆದಾಯವಾಗಿ ಅದನ್ನು ಹೇಗೆ ಮಾರ್ಪಾಡಿಸಿ ಆದಾಯ ಲೆಕ್ಕಾಚಾರ ಹೇಗೆ ಮಾಡಬೇಕು, ಅದನ್ನೆಲ್ಲ ಕೌಟಿಲ್ಯ ಶಾಸ್ತ್ರದಲ್ಲಿ ಮೊದಲ ಹೆಜ್ಜೆಯಾಗಿ ಅವರು ಇಟ್ಟಿರ್ತಾರೆ. ಆಧುನಿಕ ನೀತಿಗಳನ್ನು, ಇವತ್ತು ನಾವು ಏನು ವಿತ್ತೀಯ ಆಧುನಿಕ ನೀತಿಗಳನ್ನು ಏನು ಮಾಡ್ಕೊಂಡಿದ್ದೀವಿ ಅಂತ ಕೆಲವೊಂದು ಅದರ ಛಾಯೆಗಳನ್ನು ಕೂಡ ನಾವು ಚಾಣಕ್ಯರವರ ಕೌಟಿಲ್ಯ ಶಾಸ್ತ್ರದಲ್ಲಿ ನಾವು ಕಾಣಬಹುದು. ಅದೇ ರೀತಿ ಪಾಶ್ಚಿಮಾತ್ಯದ ಐತಿಹಾಸಿಕ ಅರ್ಥಶಾಸ್ತ್ರಜ್ಞರಾದ ಜಿನೋಫೋನ್ರವರು, ಅವರು ಮನೆಯ ಅರ್ಥವ್ಯವಸ್ಥೆ ಕುರಿತು ಹೆಚ್ಚಾಗಿ ತಮ್ಮ ಕೃತಿಗಳಲ್ಲಿ ಬರೆದುಕೊಂಡಿರ್ತಾರೆ. ಆಮೇಲೆ ಕೃಷಿ ಅರ್ಥವ್ಯವಸ್ಥೆ ಕೂಡ ಅದರ ಕುರಿತು ಕೂಡ ಅವರು ಬರೆದುಕೊಂಡಿರ್ತಾರೆ. ಇಲ್ಲಿ ನಿಮಗೆ ಗಮನ ಹರಿಸುವಂಥ ವಿಷಯ ನಿಮಗೆ ಎದ್ದು ಕಾಣಿಸ್ಬೋದು. ಏನಂತಂದರೆ, ಜಿನೋಫೋನ್ ಪಾಶ್ಚಿಮಾತ್ಯದ ಅರ್ಥಶಾಸ್ತ್ರ ಏನಿರ್ತಾರಲ್ಲ, ಇವರು ಮನೆ ಮತ್ತು ಕೃಷಿಗೆ ಸಂಬಂಧಪಟ್ಟಾಗಿ ಹೆಚ್ಚಿಗೆ ಬರೆದುಕೊಂಡ್ರೆ, ಇಲ್ಲಿ ಕೌಟಿಲ್ಯ ಶಾಸ್ತ್ರದಲ್ಲಿ ಒಂದು ರಾಜ್ಯದ ಅರ್ಥವ್ಯವಸ್ಥೆ ಕೂಡ ಬಗ್ಗೆನೂ ಇಲ್ಲಿ ಚರ್ಚೆ ಮಾಡಿದ್ರು ಅಂತ ಹೇಳಿ ಚಾಣಕ್ಯ ಅವರು ಚರ್ಚೆ ಮಾಡಿದ್ರು ಅಂತ ಹೇಳಿ ಬರೆದುಕೊಂಡಿದ್ರು ಅಂತ ಹೇಳಿ ನಾವು ಇಲ್ಲಿ ನೋಡ್ಬೋದು. ಹಾಗಾಗಿ ಅವ್ರಿಗೆ ಇಂದಿಗೆ ಚಾಣಕ್ಯ ಅಂದರೆ ಒಂದು ಭಾರತದಲ್ಲಿ ಒಂದು ದೊಡ್ಡ ಹೆಸರು. ಅರ್ಥಶಾಸ್ತ್ರದ ಬಗ್ಗೆ ಆಗಾಗ ಇವತ್ತು ಆಧುನಿಕ ಇತಿಹಾಸದಲ್ಲಿ ಆಗಾಗ ಬಂದ ಅರ್ಥಶಾಸ್ತ್ರಜ್ಞರು ತಮ್ಮ ಅಧ್ಯಯನ ಪ್ರಕಾರ ಬೇರೆ ಬೇರೆ ವ್ಯಾಖ್ಯಾನವನ್ನು ಅರ್ಥಶಾಸ್ತ್ರಕ್ಕೆ ನೀಡಿರ್ತಾರೆ. ಅದರಲ್ಲಿ ಆಡಮ್ ಸ್ಮಿತ್ ಅಂತ ಹೇಳಿ 1776ರಲ್ಲಿ
ಇದ್ದ ಒಬ್ಬ ಅರ್ಥಶಾಸ್ತ್ರಜ್ಞ ತಮ್ಮ ಪುಸ್ತಕ ರಾಷ್ಟ್ರಗಳ ಸಂಪತ್ತು, ಈ ಪುಸ್ತಕಗಳಲ್ಲಿ ಮೊದಲ ಬಾರಿಗೆ ಅವ್ರು ಏನು ಮಾಡ್ತಾರೆ, ಅರ್ಥಶಾಸ್ತ್ರದ ವ್ಯಾಖ್ಯಾನವನ್ನು ನೀಡ್ತಾರೆ. ಇದಕ್ಕಿಂತ ಮುಂಚೆ ಅರ್ಥಶಾಸ್ತ್ರ ಅದನ್ನು ವಿಷಯವಾಗಿ ಹೆಚ್ಚಾಗಿ ಕಂಡಿರೋದಿಲ್ಲ. ಹಾಗಾಗಿ ಮೊದಲ ಬಾರಿಗೆ ಅವರು ಅದನ್ನು ಒಂದು ವಿಷಯವಾಗಿ ಕಂಡು ಒಂದು ವ್ಯಾಖ್ಯಾನವನ್ನು ಇಲ್ಲಿ ಅವರು ನೀಡಲು ಪ್ರಯತ್ನ ಮಾಡ್ತಾರೆ. ಸೊ ಹಾಗಾಗಿ ಅವ್ರ ಪ್ರಕಾರ ಏನಂತಂದರೆ, ಅರ್ಥಶಾಸ್ತ್ರ ಅಂದರೆ ಸಂಪತ್ತನ್ನು ನಾವು ಕುರಿತು ಏನು ಅಧ್ಯಯನ ಮಾಡ್ತೀವಿ, ಆ ಅಧ್ಯಯನ ವಿಷಯವೇ ಅರ್ಥಶಾಸ್ತ್ರ. 1776ರಲ್ಲಿ ಇದರ ಬಗ್ಗೆ ಅವರು ತಮ್ಮ ಪುಸ್ತಕದಲ್ಲಿ ಹೇಳಿರ್ತಾರೆ. ಅದಕ್ಕೆ ಅವರ ಅನುಯಾಯಿಗಳು ಕೂಡ ಅದೇ ಮಾರ್ಗದಲ್ಲಿ ಹೋಗಿ ಅವರು ಕೂಡ ಅವರ ವ್ಯಾಖ್ಯಾನವನ್ನು ಒಪ್ಕೊಳ್ತಾರೆ. ಆಮೇಲೆ ಅನುಯಾಯಿಗಳು ತಾವು ಬರೆದುಕೊಂಡ ಪುಸ್ತಕಗಳಲ್ಲಿ ಈ ಸಂಪತ್ತಿನ ವ್ಯಾಖ್ಯಾನಕ್ಕೆ ಅದಕ್ಕೆ ಒತ್ತನ್ನು ಕೂಡ ನೀಡಿರ್ತಾರೆ. ಹಾಗಾಗಿ ಇವತ್ತು ಅದಕ್ಕೆ ನಾವು ಸಂಪತ್ತಿನ ವ್ಯಾಖ್ಯಾನ ಅಂಥೇಳಿ ಸಾಮಾನ್ಯವಾಗಿ ಇಲ್ಲಿ ಕರಿತೀವಿ. ಮುಂದೆ ಆಲ್ಫ್ರೆಡ್ ಮಾರ್ಷಲ್ ಅನ್ನೊಬ್ಬರು 1890ರಲ್ಲಿ ತಮ್ಮ ಪುಸ್ತಕದಲ್ಲಿ ಅರ್ಥಶಾಸ್ತ್ರದ ತತ್ವಗಳು ಅನ್ನೋ ಅವರ ಪುಸ್ತಕದಲ್ಲಿ ಅರ್ಥಶಾಸ್ತ್ರವನ್ನು ಅವ್ರ ಪ್ರಕಾರ ಒಂದು ವ್ಯಾಖ್ಯಾನ ಮಾಡ್ತಾರೆ. ಈ ಪುಸ್ತಕದಲ್ಲಿ ಏನಂತಂದರೆ, ಅರ್ಥಶಾಸ್ತ್ರ ಇದು ಬರೀ ಮನೆಗೆ ಸಂಬಂಧಪಟ್ಟದ್ದಷ್ಟೇ ಅಲ್ಲ, ಇದನ್ನು ನಾವು ರಾಜಕೀಯವಾಗಿ ಇಡೀ ರಾಜ್ಯಕ್ಕೆ, ಒಂದು ರಾಷ್ಟ್ರಕ್ಕೆ ಕೂಡ ನಾವು ಅಳವಡಿಸಬೇಕು ಅಂಥೇಳಿ ಅವರೊಂದು ವ್ಯಾಖ್ಯಾನ ನೀಡ್ತಾರೆ. ಅವ್ರ ಪ್ರಕಾರ ಸಂಪತ್ತು, ಈಗ ಆಡಮ್ ಸ್ಮಿತ್ ಅವ್ರ ಪ್ರಕಾರ ಸಂಪತ್ತನ್ನು ಅಧ್ಯಯನ ಮಾಡೋದೇ ಅರ್ಥಶಾಸ್ತ್ರ ಆಗಿತ್ತು. ಆದರೆ ಆಲ್ಫ್ರೆಡ್ ಪ್ರಕಾರ ಏನಾಗುತ್ತೆ ಅಂದರೆ, ಸಂಪತ್ತನ್ನು ಮಾತ್ರ ಅಧ್ಯಯನ ಮಾಡೋದು ಇಲ್ಲಿ ಮುಖ್ಯ ಅಲ್ಲ, ಸಂಪತ್ತಿಗಿಂತ ನಾವು ಸಂಪತ್ತು ಬಳಸೋದೇ ನಮ್ಮ ಯೋಗಕ್ಷೇಮಕ್ಕೆ, ಅದು ಏನು ಬಳಕೆ ಮಾಡ್ತೀವಲ್ಲ ಯೋಗಕ್ಷೇಮಕ್ಕಾಗಿ, ಅದ್ರ ಕುರಿತು ನಾವು ಇಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ ಅಂಥೇಳಿ ಅರ್ಥಶಾಸ್ತ್ರಕ್ಕೆ ಒಂದು ಹೊಸ ಆಯಾಮದಿಂದ ಅವರು ವ್ಯಾಖ್ಯಾನಿಸ್ತಾರೆ. ಅದಕ್ಕೆ ಸಾಮಾನ್ಯವಾಗಿ ನಾವು ಈ ವ್ಯಾಖ್ಯಾನಕ್ಕೆ ಯೋಗಕ್ಷೇಮದ ವ್ಯಾಖ್ಯಾನ ಅಥವಾ ಇಂಗ್ಲೀಷ್ನಲ್ಲಿ ನಾವು ವೆಲ್ಫೇರ್ ಡೆಫಿನಿಷನ್ ಅಂಥೇಳಿ ಕರಿತೀವಿ. ವೆಲ್ಫೇರ್ ಡೆಫಿನಿಷನ್. ಹಾಗೆ ಮುಂದೆ ಹೋಗಿ ಲಿಯೋನೆಲ್ ರಾಬಿನ್ಸ್ ಅಂಥೇಳಿ ಇನ್ನೊಬ್ಬರು ಅರ್ಥಶಾಸ್ತ್ರಜ್ಞ ಬರ್ತಾರೆ. ಸೊ ಇವರು ತಮ್ಮ ಕೃತಿಯಲ್ಲಿ 1932ರಲ್ಲಿ ಬಿಡುಗಡೆ ಮಾಡಿದ ತಮ್ಮ ಕೃತಿಯಲ್ಲಿ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ಮಹತ್ವ ಅಂಥೇಳಿ ಒಂದು ಪುಸ್ತಕ ಬಿಡುಗಡೆ ಮಾಡ್ತಾರೆ. ಈ ಕೃತಿಯಲ್ಲಿ ಅವರು ಹೇಳೋ ಪ್ರಕಾರ ಏನಂತಂದರೆ, ಮಾನವನಿಗೆ ತನ್ನ ಆಸೆಗಳು ಮಿತಿ ಮೀರಿದ್ದು, ಅಂದರೆ ಆಸೆಗಳಿಗೆ ಒಂದು ಲಿಮಿಟ್ ಅಂತ ಏನಿರೋದಿಲ್ಲ, ಆ ಲಿಮಿಟ್ಲೆಸ್ ಆಸೆಗಳನ್ನು ಪೂರ್ಣ ಮಾಡೋಕ್ಕೆ ನಮ್ಗೆ ಇವತ್ತಿಗೆ ಎಲ್ಲ ಸಂಪನ್ಮೂಲಗಳಿಗೂ ಇರೋದಿಲ್ಲ. ಅದಕ್ಕೆ ಒಂದು ಅಭಾವ ಇದ್ದೇ ಇರುತ್ತೆ. ನಮ್ಮ ಆಸೆ ನಾವು ಈಡೇರಿಸ್ಕೊಳ್ಬೇಕಂತಂದರೆ ಆ ಸಂಪತ್ತಿಗೆ ಒಂದು ಅಭಾವ ಇದ್ದೇ ಇರುತ್ತೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ನಾವು ಸ್ಕೇರ್ ಸಿಟಿ ಅಂತ ಕರಿತೀವಿ. ಸೊ ಈ ಅಭಾವ ಇದೇ ಇರೋದ್ರಿಂದ ಮಾನವನ ವರ್ತನೆ ಆ ಸಂಪನ್ಮೂಲಗಳ ವಿಷಯದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಅದೊಂದು ರಿಲೇಷನ್ಶಿಪ್ನ ಅವರು ನೋಡ್ತಾರೆ. ಅಂದರೆ ಈಗ ಇರೋದು ಬರೀ 100 ಲೀಟರ್ ಪೆಟ್ರೋಲ್, ಆದರೆ 10 ಜನ ಇದ್ದೀವಿ. ಆ 10 ಜನ 10 ಬೈಕ್ ಇದೆ. ಆ 10 ಬೈಕನ್ನು ಆ ಪೆಟ್ರೋಲ್ ಹೇಗೆ ಬಳಕೆ ಮಾಡ್ತಾರೆ, ಒಬ್ಬೊಬ್ಬರದ್ದು ವರ್ತನೆ ಆ ಬಳಕೆಗೆ ತಕ್ಕಾಗೆ ಹೇಗಿರುತ್ತೆ, ಆ ವರ್ತನೆಯನ್ನೇ ಒಂದು ವಿಷಯವಾಗಿ ಕಂಡು ಅದನ್ನು ನಾವು ಅಧ್ಯಯನ ಮಾಡೋದು ಮುಖ್ಯ ಅಂಥೇಳಿ ಲಿಯೋನೆಲ್ ರಾಬಿನ್ಸ್ ಅವರು ಹೇಳ್ತಾರೆ. ಅದಕ್ಕೆ ಇವರ ವ್ಯಾಖ್ಯಾನಕ್ಕೆ ನಾವು ಕೊರತೆಯ ವ್ಯಾಖ್ಯಾನ ಅಂತ ಕರಿತೀವಿ. ಅಂದರೆ ಅವ್ರ ಕೊರತೆ ಅಥವಾ ಅಭಾವ ಏನಿರುತ್ತೆ, ಆ ಅಭಾವದ ಇರೋದರಿಂದ ಮಾನವನ ವರ್ತನೆ ಹೇಗಿರುತ್ತೆ ಆ ಸಂಪನ್ಮೂಲಗಳ ಕುರಿತು ಅಂಥೇಳಿ ಅದರ ಅಧ್ಯಯನ ಮಾಡಿ ಅವರು ಕೊರತೆಯ ವ್ಯಾಖ್ಯಾನ ಅಂಥೇಳಿ ಹೊಸದಾಗಿ ತಮ್ಮ ಪುಸ್ತಕದಲ್ಲಿ ನೀಡ್ತಾರೆ. ಸೊ ಸಂಪನ್ಮೂಲ ಕೊರತೆಯೇ ಇವರ ಪುಸ್ತಕಗಳ ಅಥವಾ ಇವರ ವಿಷಯಗಳಲ್ಲಿ ಮಹತ್ವವನ್ನು ನೀಡಿರ್ತಾರೆ. ಮುಂದೆ ಬಂದರೆ ಪೌಲ್ ಸ್ಯಾಮ್ಯುಯಲ್ಸನ್ ಇವರೊಂದು ಕೃತಿ ಬರೀತಾರೆ. ಇದು ಸುಮಾರು 1947ರಲ್ಲಿ ಬರೀತಾರೆ, 1947. ಭಾರತ ಸ್ವಾತಂತ್ರ್ಯ ಪಡೆದ ವರ್ಷದಲ್ಲೇ ಇವರು ಕೂಡ ತಮ್ಮ ಒಂದು ಕೃತಿ ಬರೀತಾರೆ. ಈ ಕೃತಿಯಲ್ಲಿ ಅರ್ಥಶಾಸ್ತ್ರದ ಮೂಲ ತತ್ವಗಳ ವಿಶ್ಲೇಷಣೆ ಏನು ಈ ಕೃತಿ ಹೆಸರಿದೆಯಲ್ಲ, ಈ ಕೃತಿಯಲ್ಲಿ ಅವರು ಬೆಳವಣಿಗೆಯ ದೃಷ್ಟಿಕೋನದಿಂದ ನೋಡ್ತಾರೆ. ಅಂದರೆ ನಾವು ಆರ್ಥಿಕತೆ ಅಥವಾ ನಮ್ಮ ಅರ್ಥಶಾಸ್ತ್ರವನ್ನು ನಾವು ಅರ್ಥ ಮಾಡ್ಕೋಬೇಕಂತಂದರೆ ಅದನ್ನು ಬೆಳವಣಿಗೆ ದೃಷ್ಟಿಕೋನದಿಂದ ನಾವು ನೋಡಬೇಕು. ಹಾಗಾಗಿ ಅವರು ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯನ್ನೇ ಒಂದು ಮೂಲ ಅಥವಾ ಅದಕ್ಕೆ ಒಂದು ಮಹತ್ವವನ್ನು ನೀಡಿ ಆ ಬೆಳವಣಿಗೆ ದೃಷ್ಟಿಕೋನದಿಂದನೇ ಅವರು ಅರ್ಥಶಾಸ್ತ್ರವನ್ನು ವ್ಯಾಖ್ಯಾನಿಸ್ತಾರೆ. ಸಾಮಾನ್ಯವಾಗಿ ಇವರ ವ್ಯಾಖ್ಯಾನಕ್ಕೆ ನಾವು ಬೆಳವಣಿಗೆಯ ವ್ಯಾಖ್ಯಾನ ಅಥವಾ ಗ್ರೋತ್ ಡೆಫಿನೇಷನ್ ಅಂತೇಳಿ ಕರಿತೀವಿ ಇಂಗ್ಲೀಷಲ್ಲಿ. ಓಕೆ.
ರಾಷ್ಟ್ರೀಯ ಆದಾಯ ಹೆಚ್ಚಿದರೆ ಅದನ್ನು ನಾವು ಆರ್ಥಿಕ ಬೆಳವಣಿಗೆ ಅಂಥೇಳಿ ಪರಿಗಣನೆಗೆ ತಗೋಬೋದು ಅಂಥೇಳಿ ಪೌಲ್ ಸ್ಯಾಮ್ಯುಯಲ್ಸನ್ ಅವರು ಹೇಳ್ತಾರೆ. ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ಏನೇನು ನೋಡಿದ್ದೀವಿ ಅಂತಂದರೆ, ಐತಿಹಾಸಿಕವಾಗಿ ಶಾಸ್ತ್ರವನ್ನು ನಾವು ಹೇಗೆ ಕಾಣ್ತಿದ್ರು, ಚಾಣಕ್ಯ ಮತ್ತು ಜಿನೋಫೋನ್ ಅನ್ನೋ ಅರ್ಥಶಾಸ್ತ್ರಜ್ಞರು. ಆಮೇಲೆ ಆಧುನಿಕ ಇತಿಹಾಸಕ್ಕೆ ಬಂದರೆ ಇಲ್ಲಿ 4 ಅರ್ಥಶಾಸ್ತ್ರಜ್ಞರು, ಯಾರು? ಆಡಮ್ ಸ್ಮಿತ್, ಆಲ್ಫ್ರೆಡ್ ಮಾರ್ಷಲ್, ಆಮೇಲೆ ಲಿಯೋನೆಲ್ ರಾಬಿನ್ಸ್ ಅವರು, ಮತ್ತು ಪೌಲ್ ಸ್ಯಾಮ್ಯುಯಲ್ಸನ್. ಸೊ ಈ 4 ಅರ್ಥಶಾಸ್ತ್ರಜ್ಞರು ಅವರವ್ರ ದೃಷ್ಟಿಕೋನದಿಂದ ಅರ್ಥಶಾಸ್ತ್ರವನ್ನು ವ್ಯಾಖ್ಯಾನಿಸ್ತಾರೆ. ಸೊ ಆಡಮ್ ಸ್ಮಿತ್ 1776ರಲ್ಲಿ ಬಂದರೆ, 1890ರಲ್ಲಿ ಆಲ್ಫ್ರೆಡ್ ಮಾರ್ಷಲ್ ಅವರು ಬರ್ತಾರೆ. ಅಲ್ಲೇ 1932ರಲ್ಲಿ ಲಿಯೋನೆಲ್ ರಾಬಿನ್ಸ್ ಅವರು ಬರ್ತಾರೆ. ಆಮೇಲೆ 1947ರಲ್ಲಿ ಪೌಲ್ ಸ್ಯಾಮ್ಯುಯಲ್ಸನ್ ಅವರು ಬರ್ತಾರೆ. ಸೊ ಇವರು ತಮ್ಮ ದೃಷ್ಟಿಕೋನದಿಂದ 4 ವಿವಿಧವಾದ ಅರ್ಥಶಾಸ್ತ್ರಕ್ಕೆ ವ್ಯಾಖ್ಯಾನವನ್ನು ನೀಡ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇಷ್ಟು ವಿಷಯಗಳನ್ನು ಅರ್ಥ ಮಾಡ್ಕೊಂಡಿವಿ. ಸೊ ಮುಂದಿನ ವಿಡಿಯೋಗಳಲ್ಲಿ ನಾವು ಅರ್ಥಶಾಸ್ತ್ರದ ಚಟುವಟಿಕೆಗಳೇನಿದ್ದವು ಅದರ ಕುರಿತು ನಾವು ಇಲ್ಲಿ ಅರ್ಥ ಮಾಡ್ತಾನೆ. ಅದನ್ನು ಆ್ಯಕ್ಟಿವಿಟೀಸ್ ಆಫ್ ಎಕನಾಮಿಕ್ಸ್ ಅಂತ ಕರಿತೀವಿ. ಆ ಆ್ಯಕ್ಟಿವಿಟೀಸ್ ಏನೇನಿದ್ದು ಅಂಥೇಳಿ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಥ್ಯಾಂಕ್ ಯು. ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಷಯಗಳು ನಾವು ವಿಷಯಗಳ ಬಗ್ಗೆ ವಿಡಿಯೋ ಮಾಡಿ ಹಾಕ್ದಂಗೆ ನಿಮ್ಮ ಕೂಡಲೇ ನಿಮ್ಮ ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವು ವಿಡಿಯೋವನ್ನು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.